ಹೆಲೋ ಫ್ರೆಂಡ್ಸ್, ಇಂದಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ ಮೊದಲನೆಯ ಪ್ರಶ್ನೆ, ಪ್ಲಾಸ್ಟಿಕ್ ತ್ಯಾಜ್ಯದಿಂದ ರಸ್ತೆಯನ್ನು ಹೊಂದಿರುವ ದೇಶದ ಎರಡನೆಯ ಮಿಲಿಟರಿ ನಿಲ್ದಾಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ, ಜೈಪುರ ಮಿಲಿಟರಿ ಸ್ಟೇಷನ್. ಜೈಪುರ ಮಿಲಿಟರಿ ನಿಲ್ದಾಣವು ಪ್ಲಾಸ್ಟಿಕ್ ತ್ಯಾಜ್ಯದಿಂದ ರಸ್ತೆಯನ್ನು ಹೊಂದಿರುವ ದೇಶದ ಎರಡನೆಯ ಮಿಲಿಟರಿ ನಿಲ್ದಾಣವಾಗಿದೆ. ನೆನಪಿಟ್ಟುಕೊಳ್ಳಿ, ಜೈಪುರ ಮಿಲಿಟರಿ ನಿಲ್ದಾಣ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ರಸ್ತೆಯನ್ನು ಹೊಂದಿರುವ ದೇಶದ ಎರಡನೇ ಮಿಲಿಟರಿ ನಿಲ್ದಾಣವಾಗಿರುತ್ತದೆ. ಮೊದಲ ಮಿಲಿಟರಿ ನಿಲ್ದಾಣ ಯಾವುದಾಗಿರುತ್ತದೆ ಅಂದರೆ 2019ರಲ್ಲಿ ಸ್ಥಾಪಿಸಲಾದ ಅಸ್ಸಾಂನ ಗುವಾಹಟಿಯಲ್ಲಿರುವ ನಾರಂಗಿ ಮಿಲಿಟರಿ ನಿಲ್ದಾಣವಾಗಿರುತ್ತದೆ. ನಾರಂಗಿ ಮಿಲಿಟರಿ ನಿಲ್ದಾಣವು ಪ್ಲಾಸ್ಟಿಕ್ ತ್ಯಾಜ್ಯದಿಂದ ರಸ್ತೆಯನ್ನು ಹೊಂದಿರುವ ದೇಶದ ಮೊದಲ ಮಿಲಿಟರಿ ನಿಲ್ದಾಣವಾಗಿದೆ. ನೆನಪಿಟ್ಟುಕೊಳ್ಳಿ. ಇಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ರಸ್ತೆಯನ್ನು ಮಾಡುವ ಒಂದು ತಂತ್ರವನ್ನು ಯಾರು ಅಭಿವೃದ್ಧಿಪಡಿಸಿದ್ದು ಅಂದರೆ ಪ್ರಾಧ್ಯಾಪಕರಾದ ರಾಜಗೋಪಾಲನ್ ವಾಸುದೇವನ್ ಅವರು ಈ ಒಂದು ತಂತ್ರವನ್ನು ಅಭಿವೃದ್ಧಿಪಡಿಸಿರುತ್ತಾರೆ. ಸೊ ಇಲ್ಲಿ ಇವರಿಗೆ ಈ ಒಂದು ಕಾರಣಕ್ಕಾಗಿ 2018ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಲಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಭಾರತದಲ್ಲಿ 2017ರಲ್ಲಿ ಭಾರತ ಸರ್ಕಾರವು ರಸ್ತೆಗಳ ನಿರ್ಮಾಣಕ್ಕಾಗಿ 10% ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಬುಟುವೇನ್ನೊಂದಿಗೆ ಬೆರೆಸಲು ಅನುಮತಿಯನ್ನು ಕೂಡ ನೀಡಿರುತ್ತದೆ. ಈ ಮಾಹಿತಿ ಗಮನಿಸಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. DRDOದ ಜೋಧ್ಪುರ ಪ್ರಯೋಗಾಲಯವು ಅಭಿವೃದ್ಧಿಪಡಿಸಿದ ನೂತನ ರಾಕೆಟ್ನ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ, MRMOCR ಆಗಿರುತ್ತದೆ. ಫುಲ್ ಫಾರ್ಮ್ ಮೀಡಿಯಂ ರೇಂಜ್ ಮೈಕ್ರೋವೇವ್ ಅಬ್ಸ್ಟ್ರಾಕ್ಟ್ ಚಾಫ್ ರಾಕೆಟ್ ಆಗಿರುತ್ತದೆ. ಇದನ್ನು ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಥವಾ DRDOನ ಜೋಧ್ಪುರ ಪ್ರಯೋಗಾಲಯವು ಇದನ್ನು ಅಭಿವೃದ್ಧಿಪಡಿಸಿರುತ್ತದೆ. ಸೊ ಇದರ ಹೆಸರು ನೆನಪಿಟ್ಟುಕೊಳ್ಳಿ, ಮೀಡಿಯಂ ರೇಂಜ್ ಮೈಕ್ರೋವೇವ್ ಅಬ್ಸ್ಟ್ರಾಕ್ಟ್ ಚಾಫ್ ರಾಕೆಟ್ ಆಗಿರುತ್ತದೆ. ಸೊ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ಯಾಕಂದರೆ ಇದನ್ನು 26 ಜೂನ್ 2024ರಂದು ಭಾರತೀಯ ನೌಕಾಪಡೆಗೆ ಇದನ್ನು ಹಸ್ತಾಂತರಿಸಲಾಗಿರುತ್ತದೆ ಈ ರಾಕೆಟ್ ಅನ್ನು. ಇಲ್ಲಿ ಈ ರಾಕೆಟ್ನ ವಿಶೇಷತೆ ಏನಾಗಿರುತ್ತದೆ ಅಂದರೆ ಇದು ಮಾಸ್ಕ್ ರಾಡಾರ್ ಸಿಗ್ನಲ್ಗಳಲ್ಲಿ ಸಹಾಯ ಮಾಡುತ್ತದೆ ಮತ್ತು ಪ್ಲಾಟ್ಫಾರ್ಮ್ಗಳು ಮತ್ತು ಸ್ವತ್ತುಗಳ ಸುತ್ತಲೂ ಮೈಕ್ರೋವೇವ್ ಶೀಲ್ಡ್ ಅನ್ನು ರಚಿಸುತ್ತದೆ. ಅಂದರೆ ರೇಡಿಯೋ ಸಿಗ್ನಲ್ಸ್ಗಳಿಗೆ ಸಹಾಯವಾಗುವ ಮೈಕ್ರೋವೇವ್ಸ್ಗಳು ಉಂಟಲ್ಲ, ಇವುಗಳ ಮೇಲೆ ಅಸ್ಪಷ್ಟ ಮೋಡವನ್ನು ಸೃಷ್ಟಿಸುತ್ತದೆ ಅಥವಾ ರೂಪಿಸುತ್ತದೆ. ಇದರಿಂದಾಗಿ ಶತ್ರು ದೇಶಗಳಲ್ಲಿ ಇರುವ ರೇಡಿಯೋ ಫ್ರೀಕ್ವೆನ್ಸಿ ಅಥವಾ ರೇಡಿಯೋ ಕನೆಕ್ಷನ್ಸ್ಗಳು ಕಟ್ ಆಗುತ್ತದೆ. ಸೊ ಈ ರಾಕೆಟ್ ಈ ರೀತಿಯಾಗಿ ಸಹಾಯ ಮಾಡುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. DRDOದ ಬಗ್ಗೆ ಮಾಹಿತಿ. DRDO ಜೋಧ್ಪುರ ಪ್ರಯೋಗಾಲಯವು 1959ರಲ್ಲಿ ಸ್ಥಾಪಿಸಲಾಗಿರುತ್ತದೆ. ಇದರ ನಿರ್ದೇಶಕರು RV ಹರಪ್ರಸಾದ್ ಆಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡುವ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. 2024ರ ಪೆನ್ ಪಿಂಟರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಅರುಂಧತಿ ರಾಯ್ ಅವರಿಗೆ ನೀಡಲಾಗಿರುತ್ತದೆ. ಭಾರತೀಯ ಲೇಖಕಿ ಮತ್ತು ಕಾರ್ಯಕರ್ತೆಯಾಗಿರುವ ಅರುಂಧತಿ ರಾಯ್ ಇವರಿಗೆ 2024ರ ಸಾಲಿನ ಪೆನ್ ಪಿಂಟರ್ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ಇಲ್ಲಿ ಇವರಿಗೆ ಈ ಪ್ರಶಸ್ತಿಯನ್ನು ಇವರು ಬರೆದ ಹಿಂಜರಿಯದ ಖಚಿತ ಬರಹಗಳು ಎಂಬ ಲೇಖನಕ್ಕಾಗಿ ನೀಡಲಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಪೆನ್ ಪಿಂಟರ್ ಪ್ರಶಸ್ತಿ ಇದನ್ನು 2009ರಲ್ಲಿ ಸ್ಥಾಪಿಸಲಾಗಿರುತ್ತದೆ. ಈ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭಿಸಲಾಗಿರುತ್ತದೆ. ಈ ಪ್ರಶಸ್ತಿಯ ವಿಶೇಷತೆ ಏನಾಗಿರುತ್ತದೆ ಅಂದರೆ ಅಥವಾ ಈ ಪ್ರಶಸ್ತಿಯ ಹಿನ್ನೆಲೆ ಏನಾಗಿದೆ ಅಂದರೆ ಇದನ್ನು ನೊಬೆಲ್ ಪ್ರಶಸ್ತಿ ವಿಜೇತ ನಾಟಕಕಾರರಾದ ಹೆರಾಲ್ಡ್ ಪಿಂಟರ್ ಅವರ ನೆನಪಿಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇಲ್ಲಿ ಅರುಂಧತಿ ರಾಯ್ ಅವರ ಬಗ್ಗೆ ಇನ್ನೊಂದು ಮಾಹಿತಿ ನೆನಪಿಟ್ಟುಕೊಳ್ಳಿ, ಇದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಇವರ ಮೊದಲ ಕಾದಂಬರಿಯಾದ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎನ್ನುವ ಒಂದು ಕಾದಂಬರಿಗಾಗಿ ಇವರಿಗೆ 1997ರಲ್ಲಿ ಬುಕರ್ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ಈ ಮಾಹಿತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಭಾರತದ ಮೊದಲ ಚಾಂಡ್ವಿಕ್ ಹೌಸ್ ನ್ಯಾವಿಗೇಟಿಂಗ್ ಆಡಿಟ್ ಹೆರಿಟೇಜ್ ಮ್ಯೂಸಿಯಂ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ, ಶಿಮ್ಲಾದಲ್ಲಿ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರು ಜೂನ್ 24ರಂದು ಶಿಮ್ಲಾದಲ್ಲಿ ಚಾಡ್ವಿಕ್ ಹೌಸ್ ನ್ಯಾವಿಗೇಟಿಂಗ್ ಆಡಿಟ್ ಹೆರಿಟೇಜ್ ಎನ್ನುವ ಮ್ಯೂಸಿಯಂ ಅನ್ನು ಉದ್ಘಾಟಿಸಿರುತ್ತಾರೆ. ಸೊ ಇದರ ವಿಶೇಷತೆ ಏನಾಗಿರುತ್ತದೆ ಅಂದರೆ ಈ ಮ್ಯೂಸಿಯಂನಲ್ಲಿ ಸಂಸ್ಥೆಯ ಶ್ರೀಮಂತ ಪರಂಪರೆ ಮತ್ತು ರಾಷ್ಟ್ರದ ಆಡಳಿತಕ್ಕಾಗಿ ನೀಡಿದ ಕೊಡುಗೆಗಳ ಸಂರಕ್ಷಣೆಗಳ ಬಗ್ಗೆ ಸಂವಾದಾತ್ಮಕ ಪ್ರದರ್ಶನಗಳು, ಡಿಜಿಟಲ್ ಆರ್ಕೈವ್ಗಳು, ಆಡಿಯೋ ಮತ್ತು ದೃಶ್ಯಗಳು ಈ ಮ್ಯೂಸಿಯಂನಲ್ಲಿ ಸಿಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಭಾರತ ಮತ್ತು ಯಾವ ದೇಶದ ನಡುವೆ ಹೊಪೆಕ್ಸ್ ವ್ಯಾಯಾಮವು ಆಯೋಜಿಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ, ಭಾರತ ಮತ್ತು ಈಜಿಪ್ಟ್ ದೇಶಗಳ ನಡುವೆ ಹೊಪೆಕ್ಸ್ ವ್ಯಾಯಾಮವು ನಡೆದಿರುತ್ತದೆ. ಹೊಪೆಕ್ಸ್ ವ್ಯಾಯಾಮ ಭಾರತ ಮತ್ತು ಈಜಿಪ್ಟ್ ದೇಶಗಳ ನಡುವೆ ನಡೆದ ಜಂಟಿ ವ್ಯಾಯಾಮವಾಗಿರುತ್ತದೆ.
ಇದರಲ್ಲಿ ಭಾರತೀಯ ವಾಯುಪಡೆಯ ರಫೇಲ್ ಯುದ್ಧ ವಿಮಾನ, C-17 ಗ್ಲೋಬ್ ಮಾಸ್ಟರ್ ಮತ್ತು IL-78 ಟ್ಯಾಂಕರ್ಗಳು ಈ ವ್ಯಾಯಾಮದಲ್ಲಿ ಭಾಗವಹಿಸಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಈ ವ್ಯಾಯಾಮವನ್ನು ಈಜಿಪ್ಟ್ನಲ್ಲಿ ಆಯೋಜಿಸಲಾಗಿರುತ್ತದೆ ಮತ್ತು ಇದನ್ನು 21 ರಿಂದ 26 ಜೂನ್ 2024 ಆಯೋಜಿಸಲಾಗಿದೆ. ಮುಂದಿನ ಪ್ರಶ್ನೆ ನೋಡುವ. ಯಾವ ದೇಶವು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಥವಾ ISA-ನ 100ನೇ ಪೂರ್ಣ ಸದಸ್ಯ ರಾಷ್ಟ್ರವಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಪರಾಗ್ವೆ ದೇಶವು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 100ನೇ ಪೂರ್ಣ ಸದಸ್ಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಸೊ ಇದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಬಗ್ಗೆ ಮಾಹಿತಿ. ಹವಾಮಾನ ಕ್ರಿಯೆಯನ್ನು ಬೆಂಬಲಿಸುವುದಕ್ಕಾಗಿ ಭಾರತ ಮತ್ತು ಫ್ರಾನ್ಸ್ ದೇಶ ಜಂಟಿಯಾಗಿ COP21 ಎನ್ನುವ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು 2015ರಲ್ಲಿ ಪ್ರಾರಂಭಿಸುತ್ತಾರೆ. ಇಲ್ಲಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಮೊದಲ ಅಂತಾರಾಷ್ಟ್ರೀಯ ಡೈರಿ ಫೆಡರೇಷನ್ ಏಷ್ಯಾ ಪೆಸಿಫಿಕ್ ಶೃಂಗಸಭೆಯನ್ನು ಎಲ್ಲಿ ನಡೆಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಕೊಚ್ಚಿಯಲ್ಲಿ. ಅಂತಾರಾಷ್ಟ್ರೀಯ ಡೈರಿ ಫೆಡರೇಷನ್ ಏಷ್ಯಾ ಪೆಸಿಫಿಕ್ ಶೃಂಗಸಭೆ 2024 ಇದು ಮೊದಲ ಬಾರಿಗೆ ನಡೆದ ಶೃಂಗಸಭೆಯಾಗಿರುತ್ತದೆ. ಇದನ್ನು ಜೂನ್ 26ರಿಂದ 28ರವರೆಗೆ ನಡೆಸಲಾಗಿರುತ್ತದೆ. ಎಲ್ಲಿ? ಕೊಚ್ಚಿಯಲ್ಲಿ. ಇದನ್ನು ಯಾರು ಆಯೋಜಿಸಿದ್ದು ಅಂದರೆ ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ, ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಮತ್ತು ಅಂತಾರಾಷ್ಟ್ರೀಯ ಡೈರಿ ಫೆಡರೇಷನ್ ಈ ಜಂಟಿಯಾಗಿ ಈ ಶೃಂಗಸಭೆಯನ್ನು ಆಯೋಜಿಸಿರುತ್ತದೆ. ಇದರ 2024ರ ಥೀಮ್ ಏನಾಗಿದೆ ಅಂದರೆ ಹೈನುಗಾರಿಕೆ ಉದ್ಯಮದಲ್ಲಿ ರೈತ ಕೇಂದ್ರಿತ ನಾವೀನ್ಯತೆ ಎನ್ನುವುದು ಇದರ ಥೀಮ್ ಆಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ MSMEಯನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ? ಅಂದರೆ ಯಾವ ದಿನದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ಜೂನ್ 27ರಂದು ಪ್ರತಿ ವರ್ಷ ಸೂಕ್ಷ್ಮ ಸಣ್ಣ ಮಾಧ್ಯಮ ಉದ್ಯಮಗಳ ದಿನವನ್ನು ಆಚರಿಸಲಾಗುತ್ತದೆ. ಸೊ ಇದನ್ನು ಮೊದಲ ಬಾರಿಗೆ ಯಾವಾಗ ಆಚರಿಸಿದ್ದು ಅಂದರೆ 2017ರಲ್ಲಿ ಮೊದಲ ಬಾರಿಗೆ ಈ ಸೂಕ್ಷ್ಮ ಸಣ್ಣ ಮಾಧ್ಯಮ ಉದ್ಯಮ ದಿನವನ್ನು ಆಚರಿಸಿರುತ್ತಾರೆ. ಈ ದಿನವನ್ನು ಆಚರಿಸುವ ಕಾರಣ ಏನಾಗಿರುತ್ತದೆ ಅಂದರೆ ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿಗೆ MSME ಸೂಕ್ಷ್ಮ ಸಣ್ಣ ಮಾಧ್ಯಮ ಉದ್ಯಮ ವಲಯದ ಕೊಡುಗೆಗಳನ್ನು ಎತ್ತಿ ತೋರಿಸುವುದಕ್ಕಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಇದರ 2024ರ ಥೀಮ್ ಏನಾಗಿದೆ ಅಂದರೆ MSMEಗಳು ಮತ್ತು SDG ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿ ಎನ್ನುವುದು ಇದರ 2024ರ ಥೀಮ್ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇಂಡಿಯನ್ ಬುಲಿಯನ್ ಜ್ಯುವೆಲರ್ಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಅಕ್ಷಾ ಮೋಹಿತ್ ಕಂಬೋಜ್ ಅವರು ಇಂಡಿಯನ್ ಬುಲಿಯನ್ ಜ್ಯುವೆಲರ್ಸ್ ಅಸೋಸಿಯೇಷನ್ನ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಥವಾ ನೇಮಕಗೊಂಡಿರುತ್ತಾರೆ. ಸೊ ಈ ಇಂಡಿಯನ್ ಬುಲಿಯನ್ ಜ್ಯುವೆಲರ್ಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು ಅಕ್ಷಾ ಮೋಹಿತ್ ಕಂಬೋಜ್ ಆಗಿರುತ್ತಾರೆ ಮತ್ತು ಅಧ್ಯಕ್ಷರು ಯಾರು ಎಂದರೆ ಪೃಥ್ವಿರಾಜ್ ಕೊಟ್ಟಾರಿ ಆಗಿರುತ್ತಾರೆ. ಈ ಇಂಡಿಯನ್ ಬುಲಿಯನ್ ಜ್ಯುವೆಲರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಡೇವಿಡ್ ವಾರ್ನರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಹೊಂದಿದ್ದಾರೆ ಅಥವಾ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಅವರು ಯಾವ ದೇಶದ ಆಟಗಾರ ಆಗಿದ್ದಾರೆ? ಸರಿಯಾದ ಉತ್ತರ ನಿಮಗೆ ಗೊತ್ತಿರಬಹುದು. ಆಸ್ಟ್ರೇಲಿಯಾ ದೇಶದ ಆಟಗಾರ ಆಗಿರುತ್ತಾರೆ ಡೇವಿಡ್ ವಾರ್ನರ್. ಇವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನೆನಪಿಟ್ಟುಕೊಳ್ಳಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದು ಡೇವಿಡ್ ವಾರ್ನರ್ ಇವರು. ಹಾಗೆ ನಮ್ಮ ಭಾರತದಿಂದ 2024ರಲ್ಲಿ ಇಬ್ಬರು ಕ್ರಿಕೆಟಿಗರು ಎಲ್ಲ ಫಾರ್ಮ್ಯಾಟ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಅವರು ಯಾರು ಅಂದರೆ ಕೇದಾರ್ ಜಾಧವ್ ಮತ್ತು ದಿನೇಶ್ ಕಾರ್ತಿಕ್. ಇವರು ಇಬ್ಬರು ಇಂಡಿಯನ್ ಕ್ರಿಕೆಟ್ ಆಟಗಾರರಾಗಿರುತ್ತಾರೆ. ಇವರು ಎಲ್ಲ ಫಾರ್ಮ್ಯಾಟ್ನಿಂದ ನಿವೃತ್ತಿಯನ್ನು ಘೋಷಿಸಿರುವ ಕ್ರಿಕೆಟಿಗರು ಆಗಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.